ಗುಡ್ ಮಾರ್ನಿಂಗ್. ಇವಾಗ ನೋಡ್ತಾ ಇರ್ಬೋದು, ಇವಾಗ ಬೆಳಗ್ಗೆ 5:55 ಆಗಿದೆ. ಲೆಟ್ಸ್ ಸ್ಟಾರ್ಟ್ ಅವರ್ ಬ್ಲಾಗ್. ಗೈಸ್, ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳಿಗೆ ನೀರು ಇದ್ರೆ ಒಳ್ಳೆಯದು. ಸೊ ಲೆಟ್ಸ್ ವಾಟರ್ ಪ್ಲಾಂಟ್ಸ್. ಸೊ ದಿಸ್ ಇಸ್ a good plant. This is my favorite plant. So let water this first. So next go with money plant. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ನಡೀತಿದೆ. ಇದು ಕರ್ನಾಟಕದಲ್ಲಿ ಶ್ರಾವಣ ಪೂಜೆ ಅಂತಾರೆ. ಇದು 4th ವೀಕ್ ಮಾಡ್ತಾರೆ. ಮತ್ತು ತಮಿಳ್ನಾಡಲ್ಲಿ ಪೊಟಾಸಿ ಅಂತಾರೆ. ನಾವು ತಮಿಳ್ ಕ್ಯಾಲೆಂಡರ್ ಫಾಲೋ ಮಾಡೋದ್ರಿಂದ ಇವತ್ತು ನಮಗೆ 4th ವೀಕ್ ಪೊಟಾಸಿ. ಆದರೆ ಕನ್ನಡಿಗರಿಗೆ ಆಲ್ರೆಡಿ ಶ್ರಾವಣ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಸೊ ಬಟ್ ಇಟ್ಸ್ ಫೈನ್. ಇವತ್ತು ನಮಗೆ ಪೊಟಾಸಿ 4th ವೀಕ್ ಪೂಜೆ ಆಗಿದೆ. ಸೊ ಇವತ್ತು ಯಾವ ರೀತಿ ಪೂಜೆ ಮಾಡ್ತಾರೆ, ಯಾವ ರೀತಿ ಅಡುಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್. ಇವತ್ತು ನಮ್ಮಮ್ಮ ಬಜ್ಜಿ ಮಾಡ್ತಿದ್ದಾರೆ ನೋಡಿ. ಆಯಿಲ್ ಸನ್ಪ್ಯೂರ್ ಯೂಸ್ ಮಾಡ್ತಿದ್ದಾರೆ. ಸೊ ಜಾಸ್ತಿ ಮಾಡೋದ್ರಿಂದ ಅಮ್ಮ 1 ಲೀಟ್ರ್ ಹಾಕೊಂಡ್ಬಿಟ್ಟಿದ್ದಾರೆ. ಸೊ 4 to 5 ಮಿನಿಟ್ಸ್ ಅದು ಬಾಯ್ಲ್ ಆಗಬೇಕಂತೆ ಬಜ್ಜಿ ಮಾಡೋದಕ್ಕೆ. ಸೊ ಇಲ್ಲಿ ಅಮ್ಮ ಬಾಳೆಕಾಯಿ ತೆಗೆದಿಟ್ಕೊಂಡಿದ್ದಾರೆ, ಕಟ್ ಮಾಡಿ ಸ್ಲೈಸ್ ಮಾಡಿ. ಮತ್ತು ಇದು ಕಡಲೆ ಹಿಟ್ಟು, ಅದಕ್ಕೆ ಉಪ್ಪು, ಖಾರದ ಪುಡಿ, ನೀರು ಬೇಕಾದಷ್ಟು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇದು ಹೀಟ್ ಆಗಲಿ, ವೇಟ್ ಮಾಡೋಣ 5 ಮಿನಿಟ್ಸ್ ಆಗಿದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಅಮ್ಮ ನೋಡಿ ಇದನ್ನ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಿದ್ದಾರೆ. ನೋಡಿ ಗೈಸ್, ಅಮ್ಮ ಚೆನ್ನಾಗಿ ಹಾಕ್ತಿದ್ದಾರೆ. ಒಂದೊಂದು ನೋಡಿ, ಅದು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಮೇಲ್ ಬರುತ್ತೆ. ಅದರಿಂದ ಗೊತ್ತಾಗುತ್ತೆ ನಮ್ಮ ಎಣ್ಣೆ ಎಷ್ಟು ಬಿಸಿಯಾಗಿದೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ. ಸೊ ಎಲ್ಲ ಹಾಕ್ತಿದ್ದಾರೆ. ಸೊ 5 ಮಿನಿಟ್ಸ್ ಆದಮೇಲೆ ತಿರುಗಿಸ್ಬೇಕಂತೆ. ನೋಡೋಣ ಇರಿ 5 ಮಿನಿಟ್ಸ್ ಆದಮೇಲೆ. 5 ಮಿನಿಟ್ಸ್ ಆಯಿತು, ತಿರುಗಿಸ್ತಿದ್ದಾರೆ. ಹೆಂಗೆ ಮೇಲ್ ಚೆನ್ನಾಗಿ ಬರ್ತಿದೆ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಲ್ಲ ಮುಗ್ದಿದೆ ಬಜ್ಜಿ 1 ರೌಂಡ್ದು. ನೋಡೋಣ. ನೋಡಿ ಅಮ್ಮ ತೆಗೆದು ಇದಕ್ಕೆ ಹಾಕೊತಿದ್ದಾರೆ. ತೆಗೆದುಬಿಟ್ಟು ಬೌಲಲ್ಲಿ ಹಾಕೊತಿದ್ದಾರೆ. ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ನಮ್ಮಮ್ಮ ಎಂತೆಂಥ ಶೇಪಲ್ಲಿ ಮಾಡ್ತಿದ್ದಾರೆ. ಇಂಥರ ಶೇಪು ಬರುತ್ತೆ ಅಂತ ನನಗೆ ಗೊತ್ತೇ ಇದ್ದಿಲ್ಲ. ನೋಡಿ ನಮ್ಮಮ್ಮ. ಸೊ ಇದೇ ಫೈನಲ್ ರೌಂಡ್ ಬಜ್ಜಿದು. ನಮ್ಮಮ್ಮ ಮಾಡಿ ಸಾಕಾಗ್ಬಿಟ್ಟಿದ್ದಾರೆ. ನೋಡಿ ಇಷ್ಟು ಮಾಡಿದ್ದಾರೆ. ಅದೇ ಅದು 1 ಶಾರ್ಟಾಗಿ ಖಾಲಿ ಆಗಿಬಿಡುತ್ತೆ ನಾವೆಲ್ಲರೂ ಕೂತ್ಕೊಂಡು ತಿಂದರೆ. ಇದ್ರೇ ತಿನ್ಬಿಡ್ಬೇಕು ಅನಿಸ್ತಿದೆ, ಅಷ್ಟು ಕ್ರಿಸ್ಪಿಯಾಗಿ ಬರ್ತಿದೆ ಗೈಸ್. ಆದರೆ ಏನು ಮಾಡೋದು, ಪೂಜೆ ಇದೆಯಲ್ವಾ, ಪೂಜೆಗೆ ಇಟ್ಮೇಲೆ ತಿನ್ನೋಣ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದನ್ನು ಮಳೆಗಾಲದಲ್ಲಿ ನಾವು ಟ್ರೈ ಮಾಡಿದ್ರೆ ಇದಕ್ಕಿಂತ ಬೇರೆ ಫುಡ್ ಯಾವುದು ಬೇಕಿಲ್ಲ. ಮಳೆಗಾಲದಲ್ಲಿ ಬಿಸಿ ಬಿಸಿ ಬಜ್ಜಿ, 1 ಕಪ್ ಕಾಫಿನೋ ಟೀಯೋ ಕುಡಿದ್ಬಿಟ್ರೆ ಹಬ್ಬ ಅನ್ಸ್ಬಿಡುತ್ತೆ. ಸೊ ಗೈಸ್, ಇವರೇ ನಮ್ಮ ಅತ್ತೆ ಲೆಮನ್ ರೈಸ್ನ ಮಿಕ್ಸ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಮಾಡ್ತಿದ್ದಾರೆ. ನಾವು ಜಾಸ್ತಿ ಜನ ಇದ್ದೀವಲ್ವಾ. ಸೊ ಹಾಯ್ ಅತ್ತ. ಹಾಯ್ ತನ್ಮಯ್. ನೋಡಿ ಲೆಮನ್ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಗೈಸ್, 3rd ರೆಸಿಪಿ ಬಂದುಬಿಟ್ಟು ಪಾಯಸ. ನೋಡಿ ನಮ್ಮಮ್ಮ ಎಷ್ಟು ಗೋಡಂಬಿ ದ್ರಾಕ್ಷಿ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 4th ರೆಸಿಪಿ ಬಾಳೆಕಾಯಿ ಪಲ್ಯ. ಬಾಳೆಕಾಯಿ ಬಜ್ಜಿನೂ ಮಾಡಿದ್ದಾರೆ, ಬಾಳೆಕಾಯಿ ಪಲ್ಯನೂ ಮಾಡಿದ್ದಾರೆ. ಪೂಜೆಗೆ 2 ಥರ ಪಲ್ಯ ಇರಬೇಕಲ್ವಂತ. ಸೊ ಒಂದು ಬಾಳೆಕಾಯಿ ಬಜ್ಜಿ. ಸೊ 2nd ಬಂದುಬಿಟ್ಟು ಚಿಕ್ಕಡಿಕಾಯಿ ಪಲ್ಯ ಅಂತ. ಸೊ ಗೈಸ್, 6th ರೆಸಿಪಿ ಬಂದುಬಿಟ್ಟು ಸಾಂಬಾರ್. ನುಗ್ಗೆಕಾಯಿ ಸಾಂಬಾರ್ ದ ಫೇಮಸ್. ಈ ಸೌತ್ ಇಂಡಿಯನ್ ಅವ್ರಿಗೆ ಈ ನುಗ್ಗೆಕಾಯಿ ಸಾಂಬಾರು, ಅನ್ನ, ಪಲ್ಯ ಇದ್ಬಿಟ್ರೆ ಇನ್ನೇನು ಬೇಕಿಲ್ಲ ಗೈಸ್. ನೆಕ್ಸ್ಟ್ ಡಿಶ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ರಸಮ್. ನೋಡಿ ನನ್ನ ರಸಮ್ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಬೇಕಂದರೆ ನಾನು ತಿನ್ನುವಾಗ ತೋರಿಸ್ತೀನಿ ಗೈಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ರೈಸು. ಅಷ್ಟೇ ಗೈಸ್, ನಮ್ಮ ಡಿಶಸ್ ಮುಗೀತು. ನೆಕ್ಸ್ಟು ಪೂಜೆ ಮಾಡುವಾಗ ಮತ್ತು ತಿನ್ನುವಾಗ ತೋರಿಸ್ತೀನಿ. ಇವಾಗ ಎಲೆ ಇಟ್ಟಿದ್ದಾರೆ, 3 ಲೀವ್ಸ್ ಇಟ್ಟಿದ್ದಾರೆ, ಬಾಳೆ ಎಲೆ. ಇವಾಗ ನೆಕ್ಸ್ಟು ಪಾಯಸ ಮತ್ತು ವೈಟ್ ರೈಸ್ ಇಟ್ಟಿದ್ದಾರೆ. ನೆಕ್ಸ್ಟು ಬೆಲ್ಲ ಇಡ್ತಿದ್ದಾರೆ. ನೋಡಿ ಬೆಲ್ಲ. ಅದಾದಮೇಲೆ ತುಪ್ಪ ಇಡ್ತಾರೆ ಅನಿಸುತ್ತೆ. ಎಲ್ಲದಕ್ಕೂ ಬೆಲ್ಲ ಇಡ್ತಿದ್ದಾರೆ. ನೋಡಿ ತುಪ್ಪ ತಂದಿದ್ದಾರೆ. ಸೊ ನೋಡಿ ಗೈಸ್, ತುಪ್ಪ ಹಾಕ್ತಿದ್ದಾರೆ. ಎಲ್ಲದಕ್ಕೂ ತುಪ್ಪ ಹಾಕ್ತಿದ್ದಾರೆ. ತುಪ್ಪ ಹಾಕಿದ್ಮೇಲೆ ನೆಕ್ಸ್ಟು ಬಾಳೆಕಾಯಿ ಪಲ್ಯ ಹಾಕಿದ್ದಾರೆ.
ಅಮ್ಮ ಬಜ್ಜಿ ಇಡ್ತಿದ್ದಾರೆ, ಅಜ್ಜಿ ಪಲ್ಯ ಹಾಕ್ತಿದ್ದಾರೆ, ಇನ್ನೊಂದು ಪಲ್ಯನೂ ಹಾಕ್ತಿದ್ದಾರೆ. ಎಲ್ಲದಕ್ಕೂ ಹಾಕ್ಬಿಟ್ರು ಪಲ್ಯ. ಸೊ ಇವಾಗ ಸಾಂಬಾರು ಹಾಕ್ತಿದ್ದಾರೆ ಎಲ್ಲದಕ್ಕೂ. ಮತ್ತೆ ಬಾಳೆಕಾಯಿ ಇಟ್ಟಿದ್ದಾರೆ, ಹೊಡೆದಿದ್ದಾರೆ ಪೂಜೆಗೆ ಅಂತ, ಅದಕ್ಕೆ ಅರಿಶಿನ ಕುಂಕುಮ ಇಡ್ತಿದ್ದಾರೆ. ಸೊ 2 ತೆಂಗಿನಕಾಯಿ ಹೊಡೆದಿದ್ದಾರೆ. ಸೊ ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ತಿದ್ದಾರೆ. ಸೊ ಫೈನಲ್ ಆಗಿ ಹಚ್ಚೇ ಬಿಟ್ರು. ಇವಾಗ ಸಾಂಬ್ರಾಣಿ ಹಂಚಿದ್ದಾರೆ. ಸೊ ಪೂಜೆ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ತಾತ. ನೆಕ್ಸ್ಟ್ ಊದ್ಬತ್ತಿ ಹಂಚ್ತಿದ್ದಾರೆ. ಇವಾಗ ಕರ್ಪೂರ ಹಂಚ್ತಿದ್ದಾರೆ. ನನ್ನ ತಮ್ಮ ಎಲ್ಲರಿಗೂ ತೀರ್ಥ ಕೊಡ್ತಿದ್ದಾನೆ. ಪೂಜೆ ಮುಗಿದ ಮೇಲೆ, ಪೂಜೆ ಎಲ್ಲ ಮುಗೀತು ಫೈನಲಿ. ಕಲಿಸ್ತಿದ್ದಾರೆ ಎಲ್ಲಾರ್ಗು ಮತ್ತೆ ಕೊಡ್ತಾರೆ. ಇವಾಗ ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ ಫುಡ್, ನೀವು ಟ್ರೈ ಮಾಡಿ ಒನ್ಸ್. ಇದನ್ನ ಪ್ರಸಾದ ಅಂತಾರಂತೆ ಗೈಸ್. ಇವಾಗ ನಮ್ಮ ಅಜ್ಜಿನ ಕೇಳೋಣ ಹೇಗಿದೆ ಪ್ರಸಾದ ಅಂತ. ಹೇಗಿದೆ ಅಮ್ಮಮ್ಮ ಪ್ರಸಾದ? ನೋಡಿದ್ರಾ ಎಷ್ಟು ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಫೈನಲಿ ಪೂಜೆ ಮುಗೀತು. ವಿ ಆರ್ ಅಟ್ ದ ಎಂಡ್. ಎಲ್ಲ ಮುಗಿಸ್ಬಿಟ್ವಿ. ಊಟ ಮಾತ್ರ ಚೆನ್ನಾಗಿತ್ತು. ಪ್ರಸಾದ ಅಲ್ವಾ, ಆಫ್ಕೋರ್ಸ್ ಚೆನ್ನಾಗಿರುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫೈನ್, ಬಾಯ್.